ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ನ ಯಾರೆಲ್ಲ ಯೂಸ್ ಮಾಡ್ತೀರಾ, ಸೊ ನೀವುಗಳೆಲ್ಲ ಈ ಒಂದು ವೀಡಿಯೋನ ಕೊನೆ ತನಕ ನೋಡಬೇಕು. ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಬಾರ್ದು ಅಂತಂದರೆ ಈ ಒಂದು ವಿಡಿಯೋ ಫುಲ್ಲು ನೋಡಿ, ಓಕೆ. ಆ್ಯಂಡ್ ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಆ್ಯಂಡ್ ಅದ್ರ ಜೊತೆಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ, ಓಕೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಬಾರ್ದು ಅಂತಂದರೆ ಇವಾಗ ನಾನು ಹೇಳುವಂಥ ಒಂದು ಸೆಟ್ಟಿಂಗ್ಸ್ಗಳನ್ನ ನೀವು ಆನ್ ಮಾಡ್ಕೋಬೇಕು ಆ್ಯಂಡ್ ಚೆಕ್ಔಟ್ನ ಮಾಡ್ಕೋಬೇಕು ಅಲ್ಲಲ್ಲೇ, ಓಕೆ. ಸೊ ಮೊದಲನೇದು ನಿಮ್ಮೊಂದು ವಾಟ್ಸಪ್ ಹ್ಯಾಕ್ ಆಗೋದಕ್ಕೆ ದಾರಿ ಹೆಂಗೆ ಸಿಗುತ್ತೆ ಅಂತಂದರೆ ಈ ಲಿಂಕ್ಸ್ಗಳು, ಓಕೆ. ಕೆಲವೊಂದಷ್ಟು ಜನ ನಿಮಗೆ ಅನ್ನೋನ್ ಲಿಂಕ್ಸ್ಗಳನ್ನ ಕಳಿಸ್ತಾರೆ. ನೀವೇನು ಮಾಡ್ತೀರಾ, ಆ ಒಂದು ಲಿಂಕ್ ಮೇಲೆ ನನ್ನ ಫ್ರೆಂಡ್ ಕಳಿಸಿದ್ದಾನೆ ಅಂತ ನಂಬಿ ನೀವು ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡ್ತೀರಾ. ಸೊ ಕ್ಲಿಕ್ನ ಮಾಡಿದ ತಕ್ಷಣ ಅದು ಎಲ್ಲಿಗೋ ರೀಡೈರೆಕ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಫೋನ್ಗೆ ಏನೋ ಮಾಲ್ವೇರೋ ಏನೋ ಒಂದು ಅಟ್ಯಾಕ್ ಆಗಿ ಸೊ ನಿಮ್ಮ ಒಂದು ಫೋನು ನಿಮ್ಮ ಕೈಲೇ ಇದ್ರೂ ಕೂಡ ಸೊ ಬೇರೆಯವ್ರಿಗೆ ಡೇಟಾ ಎಲ್ಲ ಹೋಗ್ತಾ ಇರುತ್ತೆ. ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವೇನೇನು ಫೋಟೋಸು ವೀಡಿಯೋಸ್ಗಳನ್ನ ಕಳಿಸ್ತಾ ಇದ್ದೀರಾ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಒಂದು ವ್ಯಕ್ತಿಗೆ ತಲುಪ್ತಾ ಇರುತ್ತೆ. ಸೊ ಈ ಥರ ನಿಮ್ಮೊಂದು ವಾಟ್ಸಪ್ ಹ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾರೇ ಒಂದು ಲಿಂಕ್ಸ್ಗಳನ್ನ ಕಳಿಸಿದ್ರೆ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ನ ಮಾಡಬೇಡಿ. ಯೂಟ್ಯೂಬ್ ವಿಡಿಯೋ ಲಿಂಕ್ ಕಳಿಸಿದ್ರು ಕೂಡ ಆ ಒಂದು ಲಿಂಕನ್ನು ಕಾಪಿ ಮಾಡಿಕೊಂಡು ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಪೇಸ್ಟ್ ಮಾಡಿ ವಿಡಿಯೋ ನೋಡಿ, ಓಕೆ. ಅಷ್ಟು ಸೆಕ್ಯೂರ್ ಆಗಿರಬೇಕು ಇವಾಗಿನ ಒಂದು ಜಗತ್ತಲ್ಲಿ. ನೀವು ನಂಬಿರ್ತೀರಾ ನಮ್ಮ ಅಣ್ತಮ್ಮ ಅಂತ ತುಡಿತಾರೆ ಅವರೇ ತಗೊಬಂದು, ಆಯಿತಾ, ಹುಷಾರಾಗಿ, ಓಕೆ. ಸೊ ಇದು ಮೊದಲನೇದು, ಲಿಂಕ್ಸ್ಗಳ ಮೇಲೆ ಕ್ಲಿಕ್ನ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಇವಾಗ ನಿಮ್ಮೊಂದು ವಾಟ್ಸಪ್ ಹ್ಯಾಕ್ ಆಗೋದಕ್ಕೆ ಎರಡನೇ ಮುಖ್ಯ ಕಾರಣ ಸೊ ನಿಮ್ಮೊಂದು ಚಾಟ್ ಬ್ಯಾಕಪ್. ವಾಟ್ಸಪ್ಪಲ್ಲಿ ಒಂದು ಚಾಟ್ ಬ್ಯಾಕಪ್ ಅಂತ ಆಪ್ಷನ್ ಇದೆ. ಸೊ ನೀವು ಅದನ್ನು ಕೊಟ್ಕೊಂಡಿರ್ತು ಅಂತಂದರೆ ಗೂಗಲ್ ಡ್ರೈವ್ಗೆ ನೀವು ಇಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಸೊ ಆ ಒಂದು ಇಮೇಲ್ನ ಅಂತಂದರೆ ನೀವು ವಾಟ್ಸಪ್ನಲ್ಲಿ ನೀವು ಡಿಲೀಟ್ ಮಾಡಿ ಇನ್ಸ್ಟಾಲ್ ಮಾಡಿದ್ರೆ ನೀವು ಚಾಟ್ನ ಬ್ಯಾಕಪ್ ಮಾಡ್ಕೋಬೋದು. ನೀವೇನೇನು ಫೋಟೋಸ್ ಕಳಿಸಿದ್ದೀರಾ, ವೀಡಿಯೋಸ್ ಕಳಿಸಿದ್ದೀರಾ ಎಲ್ಲ ಕೂಡ ತೋರಿಸುತ್ತೆ. ಸೊ ಇದಕ್ಕೆ ತುಂಬ ಜನ ಬಲಿಯಾಗ್ತಾರೆ, ಗೊತ್ತೇ ಇರಲ್ಲ, ಆಯಿತಾ. ಅದೊಂದು ಚಾಟು ಬ್ಯಾಕಪ್ ಆಗ್ತಾ ಇದೆ ಒಂದು ಬೇರೆ ಇಮೇಲ್ಗೆ ಅಂತ ಗೊತ್ತೇ ಇರಲ್ಲ. ಸೊ ಆದ್ದರಿಂದ ನೀವು ಚಾಟ್ ಬ್ಯಾಕಪ್ ಯಾವೊಂದು ಇಮೇಲ್ಗೆ ಸೆಲೆಕ್ಟ್ ಆಗಿದೆ ಅನ್ನೋದನ್ನ ನೀವು ನೋಡ್ಕೋಬೇಕು. ಸೊ ಚಾಟ್ ಬ್ಯಾಕಪ್ನ ನೀವು ಚೆಕ್ಔಟ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ ಸೊ ನೀವು ವಾಟ್ಸಪ್ಪಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಚಾಟ್ ಬ್ಯಾಕಪ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ಗೂಗಲ್ ಡ್ರೈವ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಅಕೌಂಟ್ ಅಂತ ಕೇಳುತ್ತೆ, ಒಂದು ಅಕೌಂಟ್ಸ್ಗಳು ಯಾವೊಂದು ಅಕೌಂಟ್ಗೆ ಗೂಗಲ್ ಡ್ರೈವ್ ಲಿಂಕ್ ಆಗಿದೆ ಅಂತ ಕೇಳುತ್ತೆ. ಸೊ ಆ ಒಂದು ಅಕೌಂಟ್ ಯಾವುದೋ ಒಂದು ಬೇರೆ ನಿಮ್ಗೆ ಗೊತ್ತಿಲ್ಲದಿರೋ ಇಮೇಲ್ಗೆ ಅಲ್ಲಿ ಲಿಂಕ್ ಆಗಿದೆ ಅಂತಂದರೆ ಆ ಒಂದು ಇಮೇಲ್ಗೆ ನೀವು ಮಾಡ್ತಾ ಇರುವಂಥ ಚಾಟ್ ಎಲ್ಲ ಬ್ಯಾಕಪ್ ಆಗ್ತಾ ಇದೆ ಅಂತ ಅರ್ಥ. ಸೊ ಈ ಥರ ನಿಮ್ಮೊಂದು ವಾಟ್ಸಪ್ ಹ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮೊಂದು ಡೇಟಾಸ್ಗಳೆಲ್ಲ ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಇಮೇಲ್ಗೆ ಸೆಲೆಕ್ಟ್ ಆಗಿದೆ ಅಥವಾ ಬೇರೆ ಒಂದು ಇಮೇಲ್ಗೆ ಸೆಲೆಕ್ಟ್ ಆಗಿದೆ ಅಥವಾ ಯಾವೊಂದು ಇಮೇಲ್ಗೂ ಸೆಲೆಕ್ಟ್ ಆಗಿಲ್ವಾ ಅನ್ನೋದ, ಓಕೆ. ಸೊ ಯಾವೊಂದು ಇಮೇಲ್ಗೂ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಇಮೇಲ್ ಐ ಡಿಗೆ ಸೆಲೆಕ್ಟ್ ಆಗಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಹಂಗಿಲ್ಲ, ಓಕೆ. ಆದರೆ ಬೇರೆ ಒಂದು ಇಮೇಲ್ ಐ ಡಿ ಸೆಲೆಕ್ಟ್ ಆಗಿದರೆ ತೊಂದರೆ ಇರ್ತಾರೆ. ಯಾಕೆಂತಂದರೆ ನಿಮ್ಮ ಒಂದು ವಾಟ್ಸಪ್ನ ಇಸ್ಕೊಂಡು ಕೆಲವ್ರು ಏನು ಮಾಡ್ತಾರೆ ಅಂತಾರೆ, ಚಾಟ್ ಬ್ಯಾಕಪ್ ಹೋಗ್ಬಿಟ್ಟು ಸೊ ಅವರ ಒಂದು ಇಮೇಲ್ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನಿಮ್ಮ ಪಾಡಿಗೆ ನೀವು ಮೆಸೇಜ್ ಮಾಡ್ತೀರಾ, ಫೋಟೋಸ್ ಕಳಿಸ್ತೀರಾ, ಅವ್ರಿಗೆ ಅಲ್ಲಿ ರಿಸೀವ್ ಆಗ್ತಾ ಇರುತ್ತೆ, ಬ್ಯಾಕಪ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದರಿಂದ ಹುಷಾರಾಗಿರಿ, ಈ ಒಂದು ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಇಷ್ಟ ಆಯಿತಾ? ಸೊ ಲೈಕ್ ಮಾಡಿ ಇವಾಗಲಾದ್ರು, ಓಕೆ. ಸೊ ಇನ್ನು ಮೂರನೇದು ವಾಟ್ಸಪ್ ವೆಬ್, ಓಕೆ. ಸೊ ವಾಟ್ಸಪ್ ವೆಬ್ಬು ನಿಮ್ಗೆ ಗೊತ್ತಿರೋದೆ, ನೀವು QR ಕೋಡ್ನ ಸ್ಕ್ಯಾನ್ ಮಾಡೋ ಮುಖಾಂತರ ನೀವು ಬೇರೆಯವ್ರ ವಾಟ್ಸಪ್ಪಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೋದು. ತುಂಬ ಜನ ನಿಮ್ಮ ಒಂದು ವಾಟ್ಸಪ್ನ ಇಸ್ಕೊಂಡು QR ಕೋಡ್ನ ಅವರು ಸ್ಕ್ಯಾನ್ ಮಾಡಿಕೊಂಡು ನೀವೇನು ಮೆಸೇಜ್ ಮಾಡ್ತಾ ಇದ್ದೀರಿ ಎಲ್ಲನೂ ಕೂಡ ನೋಡ್ತಾ ಇರ್ತಾರೆ. ಸೊ ಆದ್ದರಿಂದ ಮೊದಲು ನೀವು ನಿಮ್ಮೊಂದು ವಾಟ್ಸಪ್ನ ಓಪನ್ ಮಾಡಿಬಿಟ್ಟು 3 ಡಾಟ್ ಲೈನ್ ಮೇಲೆ ನೀವು ಕ್ಲಿಕ್ನ ಮಾಡಿಬಿಟ್ಟು ಅಲ್ಲಿ ವಾಟ್ಸಪ್ ವೆಬ್ನ ಓಪನ್ ಮಾಡಿದ್ರೆ ಸೊ ಅಲ್ಲಿ ಯಾರಾದರೂ ಲಾಗಿನ್ ಮಾಡ್ಕೊಂಡಿದ್ರೆ ಲಾಗೌಟ್ ಕೇಳುತ್ತೆ, ಲಾಗಿನ್ನೇ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ಯಾನ್ ಕೇಳುತ್ತೆ. ಸೊ ಸ್ಕ್ಯಾನ್ ಕೇಳ್ತು ಅಂತಂದರೆ ನೀವು ಸೇಫ್ ಆಗಿದ್ದರೆ ನಿಮ್ಮೊಂದು ವಾಟ್ಸಪ್ ಯಾರು ಯೂಸ್ ಮಾಡ್ತಾ ಇಲ್ಲ, ಯಾರು ಹ್ಯಾಕ್ ಮಾಡಿಲ್ಲ ಅಂತ ಅರ್ಥ. ಸೊ ಅದರಿಂದ ಅದೊಂದು ಚೆಕ್ಔಟ್ ಮಾಡ್ಕೊಳ್ಳಿ, ಓಕೆ. ಆ್ಯಂಡ್ ಕೆಲವೊಂದು ಸಲ ನಿಮ್ಮೊಂದು ಫೋನ್ಗಳಲ್ಲಿ ನಿಮಗೆ ಗೊತ್ತಿಲ್ಲದೇ ಒಂದಷ್ಟು ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಆಗಿರುತ್ತೆ, ಆಯಿತಾ. ಅವು ತೋರಿಸಲ್ಲ, ಇನ್ಸ್ಟಾಲ್ ಆಗಿದ್ರು ಕೂಡ ತೋರಿಸಲ್ಲ, ಆ ಥರ ಅಪ್ಲಿಕೇಶನ್ಗಳಿದ್ದಾವೆ. ಸೊ ಅದರಿಂದ ನಿಮ್ಮೊಂದು ಫೋನಲ್ಲಿ ಏನೇನು ಮಾಡ್ತಾಯಿದ್ದೀರ ಅನ್ನೋದು, ವಾಟ್ಸಪ್ಪಲ್ಲಿ ಏನೇನು ಮಾಡ್ತಾಯಿದ್ದೀರ ಅನ್ನೋದು ಕೂಡ ಕೆಲವೊಂದಷ್ಟು ಜನ ನೋಡ್ತಾ ಇರ್ತಾರೆ. ಸೊ ಅದರಿಂದ ನಿಮ್ಗೆ ಆ ಥರ ಏನಾದ್ರು ಒಂದು ಡೌಟ್ ಇತ್ತು ಅಂತಂದರೆ ಫಸ್ಟು ನಿಮ್ಮೊಂದು ಫೋನ್ನ ರೀಸೆಟ್ ಮಾಡಿಬಿಡಿ, ಓಕೆ. ಫಾರ್ಮೆಟ್ ಮಾಡಿಬಿಡಿ ಶಿಸ್ತಾಗಿ, ಹಾಗೆ ಎಲ್ಲ ಡಿಲೀಟ್ ಆಗೋಗುತ್ತೆ. ಫಸ್ಟಿಂದ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮತ್ತೆ ಫಸ್ಟಿಂದ ಲಾಗಿನ್ ಮಾಡ್ಕೊಳ್ಳಿ, ಆವಾಗ ಸೇಫ್ ಆಗಿರುತ್ತೆ. ನಿಮಗೆ ಈ ಒಂದು ಭಯ ಇದ್ದರೆ, ಯಾರೋ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾರೆ ಅಪ್ಲಿಕೇಶನ್ನ ನನಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ಭಯ ಇದ್ದರೆ ಈ ಒಂದು ಕೆಲಸನ ಮಾಡಿ. ಸೊ ಇದಿಷ್ಟು ನಿಮ್ಮೊಂದು ವಾಟ್ಸಪ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಮಾರ್ಗ. ನಿಮ್ಮೊಂದು ವಾಟ್ಸಪ್ ಹೆಂಗೆ ಹ್ಯಾಕ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ. ಸೊ ಹುಷಾರಾಗಿರಿ, ದಯವಿಟ್ಟು ಯಾರೆಲ್ಲ ವಾಟ್ಸಪ್ನ ಯೂಸ್ ಮಾಡ್ತೀರಾ ಸೊ ಈ ಒಂದು ವಿಡಿಯೋನ ಇಷ್ಟ ಆಗಿದರೆ ಇವಾಗಲೇ ಎಲ್ರಿಗೂ ಕೂಡ ಶೇರ್ ಮಾಡಿ.
ಓಕೆ, ಶೇರ್ ಮಾಡ್ತೀರಲ್ವಾ? ಥ್ಯಾಂಕ್ ಯು ಸೊ ಮಚ್. ಶೇರ್ ಮಾಡಿ, ನೀವು ಶೇರ್ ಮಾಡಿದಷ್ಟು ನನಗೆ ಖುಷಿ ಆಗುತ್ತೆ. ಓಕೆ, ಮತ್ತೆ ಸಿಗ್ತೀನಿ ಕಣಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ಒಂದೇ ಮಾತರಂ.